ರಾಜ್ಯದಲ್ಲಿ ಮತ್ತೆ ಗವರ್ನರ್ ವರ್ಸಸ್ ಗವರ್ನಮೆಂಟ್ ಕದನ ಶುರುವಾಗಿದೆ. ಗ್ಯಾರಂಟಿ ಸರ್ಕಾರ ಗವರ್ನರ್ ಮಧ್ಯ ಈಗ ಶೀತಲ ಸಮರ ಮತ್ತೆ ಒಂದು ಹಂತಕ್ಕೆ ಮುಂದುವರಿತಾ ಇದೆ. ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಸಿಡಿದೆದ್ದಿರುವಂತಹ ರಾಜ್ಯಪಾಲರು ರಾಜ್ಯ ಸರ್ಕಾರದ ವಿರುದ್ಧ ಮತ್ತೊಮ್ಮೆ ಗರಂ ಆಗಿದ್ದಾರೆ. ವಿವಿ ಕುಲಪತಿ ನೇಮಕ ವಿಚಾರದಲ್ಲಿ ರಾಜ್ಯಪಾಲರು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯಗಳ ಕುಲಪತಿಗಳ ನೇಮಕ ವಿಚಾರದಲ್ಲಿ ಸರ್ಕಾರ ವಿಳಂಬ ನೀತಿಯನ್ನು ಅನುಸರಿಸ್ತಾ ಇರುವಂಥದ್ದು ಸದ್ಯ ರಾಜ್ಯಪಾಲರ ಕೆಂಗಣ್ಣಿಗೆ ಗುರಿಯಾಗಿದೆ. ರಾಜ್ಯಪಾಲರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ವಿರುದ್ಧ ಒಂದು ರೀತಿ ಕೆಂಡ ಕಾರಿದ್ದಾರೆ. ರಾಜ್ಯಪಾಲರು ನಾನೇ ನೇಮಿಸಬೇಕಾ, ವಿವಿ ಕುಲಪತಿಗಳನ್ನು ಸರ್ಕಾರ ನೇಮಿಸುತ್ತಾ ಅಂಥೇಳಿ ಖಡಕ್ ಎಚ್ಚರಿಕೆಯನ್ನು ಕೂಡ ರಾಜ್ಯಪಾಲರು ನೀಡಿರುವಂಥದ್ದು. ಈ ನಿಟ್ಟಿನಲ್ಲಿ ಸದ್ಯ ಮತ್ತೆ ರಾಜ್ಯದಲ್ಲಿ ಗವರ್ನರ್ ವರ್ಸಸ್ ಗವರ್ನಮೆಂಟ್ ಕದನ ಮುಂದುವರೆದಿದೆ. ಗ್ಯಾರಂಟಿ ಸರ್ಕಾರದ ಮತ್ತು ಗವರ್ನರ್ ಅವರ ಮಧ್ಯದ ಶೀತಲ ಸಮರ ಇನ್ನೂ ಕೂಡ ಮುಂದುವರಿತಾ ಇರುವಂಥದ್ದು ಕಂಡುಬರುತ್ತೆ. ಸದ್ಯ ರಾಜ್ಯಪಾಲರು ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಏನು ಈ ಬಾರಿಯ ರೂರಲ್ ಡೆವಲಪ್ಮೆಂಟ್ ಮತ್ತು ಪಂಚಾಯತ್ ರಾಜ್ ಯೂನಿವರ್ಸಿಟಿಗಳ ಬಿಲ್ ಪಾಸ್ ಮಾಡಬೇಕು ಅಂಥೇಳಿ ಯಾವ ಬಿಲ್ಲನ್ನು ರಾಜ್ಯಪಾಲರ ಕಚೇರಿಗೆ ಕಳಿಸಿದ್ರು, ಆ ಬಿಲ್ಗೆ ಸಂಬಂಧಪಟ್ಟಂತೆ ಈಗ ರಾಜ್ಯಪಾಲರು ಸರ್ಕಾರಕ್ಕೆ ವಾಪಸ್ ಕಳಿಸಿದ್ದಾರೆ. ಆ ಬಿಲ್ಲನ್ನು ಕಳಿಸುವ ಮೂಲಕ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಈ ಹಿಂದೆ 2024ರ ಅಮೆಂಡ್ಮೆಂಟ್ ಏನಿದೆ ಅದರ ಪ್ರಕಾರ ನೀವೇನೇನು ಕೆಲಸ ಮಾಡಿದ್ದೀರಿ, ಅದರ ಪ್ರಕಾರವಾಗಿ ನೀವು ಯಾವುದೂ ಕೆಲಸ ಕೂಡ ಇನ್ನೂ ಸರಿಯಾಗಿ ಮಾಡಿಲ್ಲ. ಕುಲಪತಿಗಳ ನೇಮಕ ವಿಚಾರದಲ್ಲೂ ಕೂಡ ವಿಳಂಬ ಆಗಿದೆ. ಈ ಹಿಂದೆ ಇರತಕ್ಕಂಥ ಮಾನದಂಡದಲ್ಲೇ ನೀವು ಕುಲಪತಿಗಳನ್ನು ನೇಮಕ ಮಾಡಿ, ಇಲ್ಲವಾದಲ್ಲಿ ರಾಜ್ಯಪಾಲರು ಯಾವುದೇ ಈ ಬಿಲ್ಲನ್ನು ಯಾವುದೇ ಕಾರಣಕ್ಕೂ ಕೂಡ ಅಂಕಿತಗೊಳಿಸೋದಿಲ್ಲ ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದಾರೆ. ಸದ್ಯ ರಾಜ್ಯದಲ್ಲಿ ಮತ್ತೆ ಈ ವಿಚಾರದಲ್ಲಿ ಗವರ್ನರ್ ವರ್ಸಸ್ ಗವರ್ನಮೆಂಟ್ ಕದನ ಶುರುವಾಗುವ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಸಿದ್ದರಾಮಯ್ಯನವರ ಸರ್ಕಾರದ ವಿರುದ್ಧ ಮತ್ತೊಮ್ಮೆ ಗವರ್ನರ್ಗಳು ಸಿಡಿದೆದ್ದಿದ್ದಾರೆ. ಇನ್ನು ವಿವಿ ಕುಲಪತಿ ನೇಮಕ ವಿಚಾರಕ್ಕೆ ರಾಜ್ಯಪಾಲರು ತಮ್ಮ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಸದ್ಯ ವಿವಿ ಕುಲಪತಿ ನೇಮಕದಲ್ಲಿ ವಿಳಂಬ ಆಗಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ. ತಿಂಗಳೊಳಗೆ ಕ್ರಮ ತೆಗೆದುಕೊಳ್ಳಿ, ಇಲ್ಲವಾದಲ್ಲಿ ನಾವು ಕ್ರಮ ಕೈಗೊಳ್ಳಬೇಕಾಗತ್ತೆ ಅಂಥೇಳಿ ಖಡಕ್ ಸೂಚನೆಯನ್ನು ಕೊಟ್ಟಿರುವಂಥದ್ದು. 10 ತಿಂಗಳಿಂದ ಪಂಚಾಯತ್ ರಾಜ್ನ ವಿವಿಯ ಕುಲಪತಿಗಳ ಹುದ್ದೆ ಖಾಲಿ ಬಿದ್ದಿವೆ. 10 ತಿಂಗಳಾಯಿತು. ಸೊ ಇನ್ನಾದರೂ ಕೂಡ ಪಂಚಾಯತ್ ರಾಜ್ನ ವಿಶ್ವವಿದ್ಯಾಲಯಗಳ ಕುಲಪತಿ ನೇಮಕ ಆಗಿಲ್ಲ ಅಂತಂದರೆ ಅಲ್ಲಿನ ಸ್ಥಳೀಯ ಗುಣಮಟ್ಟ ಒಂದು ಶಿಕ್ಷಣವನ್ನು ಯಾವ ರೀತಿ ನಾವು ಖಾತ್ರಿಪಡಿಸೋಕೆ ಸಾಧ್ಯ? ಪಂಚಾಯತ್ ರಾಜ್ ವಿವಿ ತಿದ್ದುಪಡಿ ವಿಧೇಯಕವನ್ನು ವಾಪಸ್ ಕಳಿಸುವ ಮೂಲಕ ಸದ್ಯ ರಾಜ್ಯಪಾಲರು ಖಡಕ್ಕಾದ ಸೂಚನೆಯನ್ನು ಕೊಟ್ಟಿದ್ದಾರೆ. ಸರ್ಕಾರಕ್ಕೆ ಸ್ಪಷ್ಟನೆ ಕೇಳಿದ್ದಾರೆ. ರಾಜ್ಯಪಾಲರು ಅನುಮೋದನೆ ಆಗದೇ ಇರುವಂಥ ಕಾರಣಕ್ಕೆ ಹಳೆ ನಿಯಮ ಜಾರಿಯಲ್ಲಿ ಇರಲಿದೆ. ಈ ಹಿಂದಿನ ನಿಯಮದಂತೆ ಕುಲಪತಿ ಹುದ್ದೆಯನ್ನು ತಕ್ಷಣ ನೇಮಕ ಮಾಡಿ ಅಂತೇಳಿ ಸದ್ಯ ಕೈ ಸರ್ಕಾರಕ್ಕೆ ರಾಜ್ಯಪಾಲರ ಕಚೇರಿಯಿಂದ ಚಾಟಿ ಬೀಸಲಾಗಿದೆ. ಕುಲಪತಿಗಳ ನೇಮಕ ವಿಚಾರದಲ್ಲಿ ಸರ್ಕಾರ ಅನುಸರಿಸಿರುವಂಥ ನಡೆಯನ್ನು ಸದ್ಯ ರಾಜ್ಯಪಾಲರು ಖಂಡನೆ ಮಾಡಿದ್ದಾರೆ. ಕುಲಪತಿಗಳ ನೇಮಕಕ್ಕೆ ಕೂಡಲೇ ಕ್ರಮ ತೆಗೆದುಕೊಳ್ಳುವಂತೆ ಸರ್ಕಾರಕ್ಕೆ ಗವರ್ನರ್ ಎಚ್ಚರಿಕೆಯನ್ನು ನೀಡಿದ್ದಾರೆ. ಪಂಚಾಯತ್ ರಾಜ್ ಏನು ವಿವಿ ಕುಲಪತಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಸರ್ಕಾರ ಮತ್ತು ರಾಜ್ಯಪಾಲರ ನಡುವೆ ಮತ್ತೊಂದು ಶೀತಲ ಸಮರ ಶುರುವಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನನ್ನ ಸಹೋದ್ಯೋಗಿ ಬಸವರಾಜ್ ಹೂಗಾರ್. ಈಗ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್ ಹೂಗಾರ್, ಹಲವಾರು ಬಿಲ್ಗಳನ್ನು ಈಗಾಗಲೇ ರಾಜ್ಯಪಾಲರು
ಸ್ಪಷ್ಟೀಕರಣ ಕೇಳಿ ಸರ್ಕಾರಕ್ಕೆ ಹಿಂದಿರುಗಿಸ್ತಾ ಇದ್ದಾರೆ. ಸರ್ಕಾರದ ಪ್ರಮುಖ ವಿಚಾರಗಳು ಅದರಲ್ಲಿ ಈಗ ಸದ್ಯ ಈ ವಿ ಕುಲಪತಿಗಳ ನೇಮಕ ವಿಚಾರದಲ್ಲಿ ಸರ್ಕಾರ ಅನುಸರಿಸಿರುವಂಥ ವಿಳಂಬ ಧೋರಣೆಯನ್ನ ಖಡಾಖಂಡಿತವಾಗಿ ಗವರ್ನರ್ ಇದನ್ನ ಸರ್ಕಾರಕ್ಕೆ ಎಚ್ಚರಿಕೆ ರೂಪದಲ್ಲಿ ಈ ಬಿಲ್ ಪಾಸ್ ಮಾಡೋದಿಲ್ಲ ಅಂತ ವಾಪಸ್ ಕಳಿಸಿದ್ದಾರೆ. ಇದು ಒಂದು ರೀತಿ ಕುಲಪತಿಗಳ ನೇಮಕಕ್ಕೆ ಆಗಿರ್ತಕ್ಕಂಥ ವಿಳಂಬಕ್ಕೆ ಬ್ರೇಕ್ ಹಾಕುವಂತ ನೆಲೆಗಟ್ಟಿನ ವಾತಾವರಣ ನಿರ್ಮಾಣ ಆಗುತ್ತೋ ಅಥವಾ ರಾಜ್ಯ ಸರ್ಕಾರ ವರ್ಸಸ್ ರಾಜ್ಯಪಾಲರು ಅನ್ನುವಂಥ ಕದನ ಮುಂದುವರಿಯುತ್ತೋ ಅಂತ ಬಸವರಾಜ್. ವಿಜಯ ಭಾಸ್ಕರ್, ಈಗಾಗಲೇ ರಾಜ್ಯ ಸರ್ಕಾರ ಕೆಲವೊಂದಿಷ್ಟು ವಿಧೇಯಕಗಳನ್ನ ಕಳಿಸಿದಂತ ಸಂದರ್ಭದಲ್ಲಿ ರಾಜ್ಯಪಾಲರು ಅವುಗಳನ್ನ ಪರಿಶೀಲನೆ ನಡೆಸಿ ಇನ್ನೂ ಕೂಡ ಅದರಲ್ಲಿ ಕೆಲವೊಂದಿಷ್ಟು ಅಂಶಗಳು ಬರಬೇಕು ಅಥವಾ ಕೆಲವೊಂದಿಷ್ಟು ಅಂಶಗಳನ್ನ ತೆಗೆದು ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದಿಷ್ಟು ವಿಧೇಯಕಗಳನ್ನ ವಾಪಸ್ ಕಳಿಸಿರ್ತಕ್ಕಂಥದ್ದು ಕೂಡ ಇದೆ. ಅದರಲ್ಲಿ ಪ್ರಮುಖವಾಗಿ ಈಗ ರಾಜ್ಯಪಾಲರು ಮತ್ತೊಂದು ಒಂದು ವಿಧೇಯಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಮತ್ತೆ ರಾಜ್ಯಪಾಲರ ನಡುವೆ ಕೂಡ ವಾಗ್ವಾದಕ್ಕೆ ಕಾರಣವಾದಂತೆ ಕಾಣ್ತಾ ಇದೆ. ಯಾಕಂತಂದ್ರೆ ನಾವು ಹಲವಾರು ಬಾರಿ ನೋಡಿದ್ದೇವೆ, ರಾಜ್ಯಪಾಲರು ಕೂಡ ಒಂದಿಷ್ಟು ವಿಧೇಯಕಗಳನ್ನ ಪರಿಶೀಲನೆಗಾಗಿ ವಾಪಸ್ ಕಳಿಸಿದಂತ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದಲ್ಲಿ ಕೂಡ ಅವರ ವಿರುದ್ಧ ಒಂದಿಷ್ಟು ರಾಜ್ಯಪಾಲರು ಮತ್ತೆ ರಾಜ್ಯ ಸರ್ಕಾರದ ನಡುವೆ ಒಂದಿಷ್ಟು ವಾಗ್ವಾದ ಶುರು ಆದಂತ ಕೂಡ ಕಾಣ್ತಾ ಇತ್ತು. ಹಾಗಾಗಿ ಅದರ ಅಡಿಯಲ್ಲಿ ಈಗ ಮತ್ತೊಂದು ವಿಧೇಯಕ ಸಂಬಂಧಪಟ್ಟಂತೆ ಕೂಡ ಚರ್ಚೆ ಗ್ರಾಸವಾಗಿರ್ತಕ್ಕಂಥದ್ದು. ಕರ್ನಾಟಕ ರಾಜ್ಯ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಒಂದು ಏನು ಈ ವಿಧೇಯಕ ಏನ್ ತಿದ್ದುಪಡಿ ಏನಿದೆ, ಈ ಒಂದು ತಿದ್ದುಪಡಿಗೆ ಅನುಮೋದನೆ ನೀಡದೆ ವಾಪಸ್ಸನ್ನ ಕಳಿಸಿದ್ರು. ಆ ಒಂದು ಹಿನ್ನೆಲೆ ಸ್ಪಷ್ಟನೆ ಕೂಡ ಕೇಳಿದ್ರು. ಅದಕ್ಕೆ ಆ ವಿಧೇಯಕ ಅನುಮೋದನೆ ಆಗದೇ ಇರುವ ಕಾರಣಕ್ಕೆ ಹಳೆ ನಿಯಮನ ಕೂಡ ಜಾರಿಯಲ್ಲಿ ಇರ್ತಕ್ಕಂಥದ್ದು. ಆದ್ರೆ ಆ ಒಂದು ವಿವಿಗೆ ಕುಲಪತಿಯನ್ನ ನೇಮಕ ಮಾಡುವಂಥದ್ದು ಇನ್ನೂ ಕೂಡ ಆಗಿಲ್ಲ ಅನ್ನುವಂಥದ್ದು. ಹಾಗಾಗಿ ಆ ವಿವಿಗೆ ಕುಲಪತಿಗಳನ್ನ ನೇಮಕ ರಾಜ್ಯ ಸರ್ಕಾರ ಕೂಡ ಮಾಡ್ತಾ ಇಲ್ಲ. ಏನು ಪಂಚಾಯತ್ ರಾಜ್ ಇಲಾಖೆ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಅವರು ಕೂಡ ಈ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಹಾಗಾಗಿ ಸರ್ಕಾರ ಅದನ್ನ ಏನು ವಿವಿಗೆ ಕುಲಪತಿಗಳನ್ನ ನೇಮಕ ಮಾಡುತ್ತೋ ಅಥವಾ ನಾವೇ ಈ ಒಂದು ನೇಮಕ ಮಾಡುವಂತ ನಿಟ್ಟಿನಲ್ಲಿ ಮುಂದಾಗೋಣ ಅನ್ನುವಂಥದ್ದು ರಾಜ್ಯಪಾಲರು ಸಿಎಂ ಸಿದ್ದರಾಮಯ್ಯನವರಿಗೆ ಪತ್ರದ ಮುಖಾಂತರ ಒಂದಿಷ್ಟು ಎಚ್ಚರಿಕೆ ಒಂದು ನೀಡುವಂತ ನಿಟ್ಟಿನಲ್ಲೇ ಪತ್ರವನ್ನು ಬರೆದಿರ್ತಕ್ಕಂಥದ್ದು. ಹಾಗಾಗಿ ರಾಜ್ಯಪಾಲರು ಈ ಒಂದು ಪತ್ರ ಬರೆದ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಮತ್ತೆ ರಾಜ್ಯಪಾಲರ ನಡುವೆ ಎಲ್ಲ ಒಂದಿಷ್ಟು ಈ ವಾಗ್ವಾದಕ್ಕೆ ಕಾರಣವಾಯ್ತಾ ಅನ್ನುವಂಥದ್ದು ಕೂಡ ಚರ್ಚೆ ಆಗ್ತಾ ಇದೆ. ವಿಜಯ ಭಾಸ್ಕರ್. ಎಸ್, ಒಂದು ಕಡೆ ಇತ್ತೀಚೆಗೆ ಏನು ಸರ್ಕಾರ ಒಂದು ಸಚಿವ ಸಂಪುಟ ಸಭೆಯಲ್ಲಿ ಉಪಕುಲಪತಿಗಳ ನೇಮಕ ವಿಚಾರದಲ್ಲೂ ಕೂಡ ಈ ನೇಮಕವನ್ನು ಸರ್ಕಾರ ತನ್ನ ಸುಪರ್ದಿಯಲ್ಲೇ ಮಾಡುತ್ತೆ, ನೇಮಕಾತಿ ಏನು ಕುಲಪತಿಗಳ ನೇಮಕ ವಿಚಾರದಲ್ಲಿ ಸರ್ಕಾರನೇ ಮಧ್ಯಸ್ಥಿಕೆ ವಹಿಸುತ್ತೆ, ರಾಜ್ಯಪಾಲರ ಏನು ಮಧ್ಯಪ್ರವೇಶವನ್ನೇ ಇಲ್ಲಿ ನಾವು ಕೈ ಬಿಡುತ್ತೇವೆ ಅನ್ನುವಂಥ ಒಂದಷ್ಟು ವಿಚಾರಗಳ ಬಗ್ಗೆ ಸರ್ಕಾರ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳುತ್ತೆ. ಪ್ರತಿಯೊಂದು ವಿಚಾರದಲ್ಲೂ ಕೂಡ ರಾಜ್ಯಪಾಲರು ಸ್ಪಷ್ಟೀಕರಣ ಕೇಳ್ತಾರೆ ಅಥವಾ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಪತ್ರ ಬರೀತಾರೆ. ಇದೆಲ್ಲ ಒಂದು ಕಡೆ ಬಿಜೆಪಿ ಅಣತೆಯಂತೆ ರಾಜ್ಯಪಾಲರು ನಡ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದು ಕಂಡು ಬರ್ತಾ ಇದೆ ಅಂತೇಳಿ ಕೆಲವೇ ದಿನಗಳ ಹಿಂದೆ ಸಚಿವ ಸಂಪುಟದಲ್ಲಿ ರಾಜ್ಯ ಸರ್ಕಾರ ಈ ರೀತಿಯಾದ ಒಂದು ನಿರ್ಧಾರ ತೆಗೆದುಕೊಂಡಿರುತ್ತೆ. ಅದರ ಸೇಡಿನ ಭಾಗವಾಗಿ ಏನಾದರೂ ಗವರ್ನರ್ ಅವರು ಈ ಒಂದು ಆದೇಶವನ್ನು ಮಾಡಿದ್ರಾ ಅಂತ ಹೇಳಿ ಒಂದಷ್ಟು ಚರ್ಚೆ ಆಗ್ತಾ ಇದೆ ಬಸವರಾಜ್. ಖಂಡಿತವಾಗ್ಲೂ ವಿಜಯ್, ಒಂದಿಷ್ಟು ರಾಜ್ಯಪಾಲರು ಹಲವಾರು ವಿಧೇಯಕಗಳನ್ನ ಒಂದಿಷ್ಟು ಪರಿಶೀಲನೆಗೆ ಮರಳಿ ಸರ್ಕಾರಕ್ಕೆ ಕಳಿಸಿದಂತ ಸಂದರ್ಭದಲ್ಲಿ ಅದನ್ನ ಸರ್ಕಾರವು ಕೂಡ ಎಲ್ಲ ಒಂದ್ ಕಡೆ ಏನು ಬಿಜೆಪಿಯ ನಾಯಕರು ಕಚೇರಿಯಲ್ಲಿ ಹೇಳಿದಂತೆ ರಾಜ್ಯಪಾಲರು ಕೇಳ್ತಾ ಇದ್ದಾರೆ. ಹಾಗಾಗಿ ಅವರ ಅಧಿಕಾರವನ್ನೇ ವಿವಿಗಳಿಗೆ ರಾಜ್ಯಪಾಲರು ಏನು ಮುಖ್ಯಸ್ಥರಿರ್ತಾರೆ ಅದನ್ನ ಬದಲಿಸಿ ಸಿಎಂ ಸಿದ್ದರಾಮಯ್ಯವರು ಅದಕ್ಕೆ ಮುಖ್ಯಸ್ಥರಾಗುವಂತ ತಿದ್ದುಪಡಿಯನ್ನು ಕೂಡ ತಂದಿರತಕ್ಕಂಥದ್ದು. ಹಾಗಾಗಿ ಈಗ ಏನು ಈ ಒಂದು ವಿವಿ ತಿದ್ದುಪಡಿ ವಿಧೇಯಕ ಏನಿದೆ, ಈ ಒಂದು ವಿಧೇಯಕಕ್ಕೆ ರಾಜ್ಯಪಾಲರು ಅನುಮೋದನೆಯನ್ನ ಕೊಟ್ಟಿಲ್ಲ. ಅದಕ್ಕೆ ಒಂದಿಷ್ಟು ತಿದ್ದುಪಡಿ ಆಗ್ಬೇಕು ಅಥವಾ ಪರಿಶೀಲನೆ ಆಗ್ಬೇಕು ಅನ್ನುವಂಥದ್ದನ್ನು ಕೂಡ ವಾಪಸ್ಸನ್ನ ಕಳಿಸಿರ್ತಕ್ಕಂಥದ್ದು. ಹಾಗಾಗಿ ಆ ವಾಪಸ್ ಕಳಿಸಿದಂತ ಸಂದರ್ಭದಲ್ಲಿ ಈ ವಿವಿಗಳ ಒಂದಿಷ್ಟು ಕಾರ್ಯಚಟುವಟಿಕೆಯಲ್ಲೂ ಕೂಡ ವಿಳಂಬವಾಗುತ್ತೆ. ಅಲ್ಲಿ ಕುಲಪತಿಗಳು ಕೂಡ ನೇಮಕವಾಗದೇ ಇದ್ರೆ ಅಲ್ಲಿ ಕೆಲವೊಂದಿಷ್ಟು ವಿಶ್ವವಿದ್ಯಾಲಯಕ್ಕೂ ಕೂಡ ಕೆಲವೊಂದಿಷ್ಟು ಅಡಚಣೆಗಳು ಕಾರಣವಾಗುತ್ತೆ. ಹಾಗಾಗಿ ರಾಜ್ಯ ಸರ್ಕಾರ ಮತ್ತೆ ರಾಜ್ಯಪಾಲರ ನಡುವಿನ ಮುಸುಕಿನ ಗುದ್ದಾಟದ ನಡುವೆ ಎಲ್ಲೋ ಒಂದ್ ಕಡೆ ವಿವಿಗಳಲ್ಲಿ ಕಾರ್ಯನಿರ್ವಹಣೆಗೆ ಕಷ್ಟ ಆಗುವಂತ ಸಾಧ್ಯತೆ ಇರುವಂತದ್ದು. ಹಾಗಾಗಿ ಈಗ ರಾಜ್ಯಪಾಲರು ಈ ವಿವಿಗೆ ಕುಲಪತಿಗಳನ್ನ ನೇಮಕ ಮಾಡಬೇಕು ಅನ್ನುವಂಥದ್ದು ಎಚ್ಚರಿಕೆ ಪತ್ರವನ್ನು ಕೂಡ ಬರೆದಿರ್ತಕ್ಕಂಥದ್ದು. ಈ ಒಂದು ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಮತ್ತು ರಾಜ್ಯಪಾಲರ ನಡುವೆ ವಾಗ್ವಾದ ಏನಿದೆ ಇದು ಎಲ್ಲ ಒಂದ್ ಕಡೆ ಜನರಿಗೆ ಸಾರ್ವಜನಿಕರಿಗೆ ಕಷ್ಟವಾಗುವಂತ ಎಲ್ಲಾ ಸಾಧ್ಯತೆ ಕೂಡ ಇದೆ. ವಿಜಯ ಭಾಸ್ಕರ್. ಓಕೆ, ಥ್ಯಾಂಕ್ ಯು ಬಸವರಾಜ್.